ದರ್ಶನ್ ಮತ್ತು ಗ್ಯಾಂಗ್ನಿಂದ ಕೊಲೆ ಆಗಿರುವಂಥ ಪ್ರಕರಣದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಫುಲ್ ಶಾಮಿಯಾನ ಹಾಕಿಬಿಟ್ಟಿದ್ದಾರೆ. ಈಗ ಮಾಧ್ಯಮಗಳ ಕಣ್ಣಿಗೆ ಆರೋಪಿಗಳು ಬೀಳದಂತೆ ಶಾಮಿಯಾನ ಹಾಕಿ ಬಂದ್ ಮಾಡಿದ್ದಾರೆ. ಶಾಮಿಯಾನ ಹಾಕಿ ಪೊಲೀಸ್ ಠಾಣೆಯನ್ನ ಪೊಲೀಸರು ಮುಚ್ಚಿದ್ದಾರೆ. ಅದಕ್ಕೆ ಯಾಕೆ ಅಷ್ಟೊಂದು ಖರ್ಚು ಮಾಡಬೇಕು? ಮತ್ತೊಂದು ಕಡೆಗೆ ನಿಷೇಧಾಜ್ಞೆಯನ್ನ ಪೊಲೀಸರು ಹೇರಿದ್ದಾರೆ. ನಿಷೇಧಾಜ್ಞೆ ಹೇರಿ ಈ ಶಾಮಿಯಾನ ಹಾಕುವಂಥದ್ದೇನು? ಯಾರ ರಕ್ಷಣೆಗೇನು ಅವ್ರ ಮುಖ ತೋರಿಸ್ಕೊಂಡು ಓಡಾಡಲಾರ್ದಂಗಿದ್ದೀರಾ? ಮಾಡ್ಬೇಕಾದ್ರೆ ಗೊತ್ತಾಗ್ಲಿಲ್ವಾ? ಇಂಥ ಆರೋಪಗಳನ್ನು ಹೊರುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಯಾಕೆ ಬಂದಿದೆ ಆರೋಪ? ಅದ್ರ ಮುಕ್ತರಾಗಿ ಬಂದು ಇದಕ್ಕೆ ಯಾಕೆ ಶಾಮಿಯಾನಕ್ಕೆ ದುಡ್ಡು ಖರ್ಚು ಮಾಡಬೇಕು? ಯಾರ ದುಡ್ಡಲ್ಲಿ ಶಾಮಿಯಾನ ಹಾಕ್ತಾ ಇರೋದು? ಯಾಕೆ ಹಾಕಬೇಕು ಇದನ್ನು ಅಂತ ವಿಶೇಷವಾಗಿ ಏನಾದರೂ ಪ್ರಕರಣ ಕಾಣಿಸ್ತಾ ಇದೆ ನಿಮಗೆ? ಇದರಲ್ಲಿ ಬೇರೆ ಪ್ರಕರಣದಲ್ಲೂ ಹೀಗೆ ಶಾಮಿಯಾನ ಹಾಕ್ತೀರಾ? ನಾವು ಮಸ್ಟ್ ಆನ್ಸರ್ ಹೋಮ್ ಮಿನಿಸ್ಟರ್ ಹೇಳಬೇಕು ಇದಕ್ಕೆ ವಿಚಾರದಲ್ಲಿ. ಯಾರು ದುಡ್ಡಲ್ಲಿ ಹಾಕಿಸ್ತಾ ಇದ್ದೀರಾ ಶಾಮಿಯಾನ? ಅವ್ರಿಗೇನು ದೊಡ್ಡ ಅವ್ರಿಗೆ ಭದ್ರತೆ ಕೊಡೋ ರೀತಿಯಲ್ಲಿ ಶಾಮಿಯಾನ ಹಾಕ್ಬಿಟ್ಟು ಅವ್ರು ಏನು ಮುಖ ತೋರಿಸ್ದಿರೋ ಓಡಾಡೋ ರೀತಿಯಲ್ಲಿ ಮಾಡ್ತಾ ಇದ್ದೀರಾ? ಕೊಲೆ ಆರೋಪಿಗಳಿಗೆ ಠಾಣೆಯಲ್ಲಿ ರಾಜಾತಿಥ್ಯನ. ಆರೋಪಿಗಳು ಕಾಣಿಸದಂತೆ ಇಡೀ ಠಾಣೆಗೆ ಶಾಮಿಯಾನ ಹಾಕಿದ್ದಾರೆ. ಮಸ್ಟ್ ಆನ್ಸರ್ ಹೋಮ್ ಮಿನಿಸ್ಟರ್ ವಿಚಾರದಲ್ಲಿ. ಠಾಣೆಗೆ ಶಾಮಿಯಾನ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಸೇವೆ ಅಲಭ್ಯ ಅಂತೆ. ಹಾಗಿದ್ರೆ ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಬಂದು ಏನಾದರೂ ಹೇಳಬೇಕು ಅಂತಂದ್ರೆ ನಿಮ್ಗೆ ಬರೋಂಗಿಲ್ವಾ? ಅಲ್ಲಿದ್ದಾಗ ಬೇರೆ ಕೇಸ್ಗಳಲ್ಲಿ ಹೇಗೆ ಆರೋಪಿಗಳಿರ್ತಾರೋ ಇವರು ಹಾಗೆ ಆರೋಪಿಗಳು. ಕೊಲೆ ಆರೋಪಿಗಳನ್ನ ಯಾವ ರೀತಿ ನಡೆಸ್ಕೋಬೇಕು ಆ ರೀತಿ ನಡೆಸ್ಕೊಳ್ಬಹುದು. ಇವ್ರ ನಟರು, ಅವ್ರು VIP, ಅವ್ರನ್ನ ಹೀಗೆ ನಡೆಸ್ಕೋಬೇಕು. ಯಾಕ್ರಿ ಇಂಥವೆಲ್ಲ ಮಾಡ್ತಾ ಇದ್ದೀರಾ? ಯಾಕೆ ನಗೆಪಾಟ್ಲಿಗೆ ಈಡಾಗ್ತಾ ಇದ್ದೀರಾ ಪೊಲೀಸರು? ಏನಾಗಿದೆ ನಿಮಗೆ? ನಿಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಾಗಿರುವಂಥದ್ದು ಬೇರೆ ಹೇಗೆ ಕೊಲೆ ಪ್ರಕರಣ ಇದೆಯೋ ಇದು ಹಾಗೆ ಕೊಲೆ ಪ್ರಕರಣ. ಬೇರೆದರಲ್ಲಿ ಹೇಗೆ ಆರೋಪಿಗಳು ಇವರು ಹಾಗೆ ಆರೋಪಿಗಳು. ಕಾನೂನಲ್ಲಿ ಅದು ಇದೆಯಾ? VVIPಗಳಿಗೆ ಒಂದು ಸೆಕ್ಷನು, ಇವ್ರಿಗೆ ಒಂದು ಸೆಕ್ಷನ್, ಇವ್ರಿಗೆ ಇದೇ ರೀತಿಯಾಗಿ ನಡ್ಕೊಳ್ಬೇಕು. ಎಲ್ಲರೂ ಆರೋಪಿಗಳೇ. ಅದಕ್ಕೆ ಯಾಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ ಶಾಮಿಯಾನ ಹಾಕಿ? ಅಂದರೆ ಬೇರೆ ಯಾರು ಠಾಣೆಗೆ ಬರಬಾರ್ದಾ? ನಿಮ್ಮ ಪೊಲೀಸ್ ಠಾಣೆಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕೆ? ವಾಟ್ ನಾನ್ಸೆನ್ಸ್! ಏನು ಮಾಡ್ತಾ ಇದ್ದೀರಾ ಪೊಲೀಸರು? ಅರ್ಥ ಆಗ್ತಿಲ್ಲ ನನಗೆ ಈ ಪ್ರಕರಣದಲ್ಲಿ. ಕೊಲೆ ಆರೋಪಿಗಳಿರುವಂಥ ಠಾಣೆಗೆ ಶಾಮಿಯಾನ ಹಾಕಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಶಾಮಿಯಾನ ಹಾಕಿದ್ದಾರೆ. ಅಲಂಕಾರ ಮಾಡಿಬಿಡಿ, ಹೂವೆಲ್ಲ ತೊಗೊಂಬಂದ್ಬಿಟ್ಟು ಇನ್ನೊಂಚೂರು. ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಪರಮೇಶ್ವರ್ ನೀಡಿಲ್ಲ. ಯು ಮಸ್ಟ್ ಆನ್ಸರ್ ಸರ್ ಪ್ಲೀಸ್. ಮಾಧ್ಯಮಗಳ ಪ್ರಶ್ನೆಗೆ ಏನು ಪ್ರತಿಕ್ರಿಯಿಸದೆ ಹೋಗಿದ್ದಾರೆ. ಯಾಕೆ ಬೇರೆ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡ್ತೀರಾ? ಕೊಲೆ ಆರೋಪಿಗಳಿರುವಂಥ ಠಾಣೆಗೆ ಶಾಮಿಯಾನ ಹಾಕೋದೇನಿದೆ? ಅಲ್ಲೇನು ಮದುವೆ ನಡೀತಾ ಇದೆಯಾ? ಇಲ್ಲ ಏನು ಶೃಂಗಾರ ಮಾಡ್ತಾ ಇದ್ದೀರಾ? ಮಸ್ಟ್ ಆನ್ಸರ್ ಹೋಮ್ ಮಿನಿಸ್ಟರ್. ದರ್ಶನ್ ಕೇಸ್ ವಿಚಾರವಾಗಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿರಂತೆ ಸರ್. ACP ಭರತ್ ರೆಡ್ಡಿ ಅವರು ಹಲ್ಲೆ ಮಾಡಿರಂತೆ ಸರ್. ಇಲ್ಲಿಂದ ಹಿಂದಕ್ಕೆ ಹೋಗಿ ಅಂತೇಳಿ ತಳ್ಳಿ ಅಲ್ಲಿ ಮಾಧ್ಯಮದಲ್ಲಿ ಅದೇನು ನನ್ನ ಗಮನಕ್ಕೆ ಬಂದಿಲ್ಲ, ವಿಚಾರಿಸ್ತೀನಿ ಯಾರು ಹಲ್ಲೆ ಮಾಡಿದ್ದಾರೆ ಅಂತ. ACP ಭರತ್ ರೆಡ್ಡಿ ಓಕೆ, ವಿಚಾರ ಮಾಡಿಸ್ತೀನಿ. ಆ ರೀತಿ ಏನಾರು ಆಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ.